ಮೂವಿ ಚೆನ್ನಾಗಿದೆ. ಒಂದು ಡೈಲಾಗ್ ಹೇಳ್ತಾನೆ ಯಶ್ ಅವ್ರದ್ದು, ಕರ್ನಾಟಕ ನಂಬರ್ 1 ಹೀರೋ ನಮ್ ಡಿ ಬಾಸ್, ವರ್ಲ್ಡ್ ಗೆ ಫೇಮಸ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಇವ್ರಿಬ್ರು ಕೂಡ ಒಂದು ಮೂವಿ ಮಾಡಿದ್ರೆ ಸರ್, ಇವ್ರಿಬ್ರು ಕೂಡ ಒಂದು ಮೂವಿ ಮಾಡಿದ್ರೆ ದೇಶ ವಿದೇಶನ ಅದ್ರೋಗ್ಬಿಡುತ್ತೆ. ಜೈ ಡಿ ಬಾಸ್. ಮೂವಿ ನೋಡಿದ್ರ ನೀವು? ನೋಡಿದ್ವಿ, ಸೂಪರ್ ಹೇಗೆ ಅನಿಸ್ತಾ ಇದೆ ಮೂವಿ ನೋಡಿ? ಚೆನ್ನಾಗಿದೆ. 4 ವರ್ಷ ಆದ್ಮೇಲೆ ಯಶ್ ಅವ್ರದ್ದು ಮೊದಲೇ ಮೂವಿ ಇದು, ಏನ್ ಅನಿಸುತ್ತೆ? ಇಲ್ಲ ಚೆನ್ನಾಗಿದೆ, ಬಟ್ ಇನ್ನೊಂದು ಟೈಮ್ ಬರ್ಬೇಕು. ಸಡನ್ ಆಗಿ ಏನು ಅರ್ಥ ಆಗಿಲ್ಲ, ಇನ್ನೊಂದು ಟೈಮ್ ಬಂದು ಅರ್ಥ ಮಾಡ್ಬೇಕು ಅಷ್ಟೇ. ಸಾಂಗ್ಸ್ ಎಲ್ಲ ಹೇಗಿದೆ? ಎಲ್ಲ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಗೈಸ್ ಫೈನಲಿ ನಮ್ ಡ್ಯಾಡಿನ ಟಾಕ್ಸಿಕ್ ಗೆ ಕರ್ಕೊಂಡ್ ಬಂದಿದ್ದೀನಿ. ಡ್ಯಾಡಿ ಇದ್ರಲ್ಲಿ ಬ್ಲಡ್ ಸೀನ್ ಜಾಸ್ತಿ ಇದೆಯಾ, ಬೆಡ್ ಸೀನ್ ಜಾಸ್ತಿ ಇದೆಯಾ? ಇಲ್ಲ, ಸೂಪರ್ ಆಗೈತೆ. ತಂದೆ ಮಗಂದು ಸೂಪರ್ ಆಕ್ಟಿಂಗ್. ನಾನ್ ಹೇಳೋದೇನು ಅಂದ್ರೆ, ಫ್ಯಾಮಿಲಿನ ಕರ್ಕೊಂಡ್ ಬನ್ನಿ, ಮಕ್ಳನ್ನ ಕರ್ಕೊಂಡ್ ಬನ್ನಿ. ಬೆಡ್ ಸೀನು ಕಮ್ಮಿ ಇದೆ, ಇದನ್ನ ಓಪನ್ ಆಗಿ ಬ್ಲಡ್ ಸೀನು ಜಾಸ್ತಿ ಇದೆ. ಸಿನಿಮಾಗೆ ಏನ್ ಬೇಕೋ ಅದ್ ಕೊಟ್ಟಿದ್ದಾರೆ. ಚಿಕ್ಕ ಮಕ್ಳು ಬಂದು ನೋಡಿ ಗೈಸ್, ಏನ್ ತಪ್ಪಿಲ್ಲ. ಮನೇಲಿ ಕುಂತ್ಕೊಂಡು ನೆಟ್ಫ್ಲಿಕ್ಸ್, ಅಮೆಝಾನ್ ಎಲ್ಲ ನೋಡೋ ತರ ಅಂತ ಸಿನಿಮಾಗಳೆಲ್ಲ ಏನು ಇಲ್ಲ. ಒಂದು ಕನ್ನಡ ಸಿನಿಮಾ ಮಸ್ತಾಗಿ ತೆಗ್ದಿದ್ದಾರೆ. ನಮ್ ಬಾಸ್ ಆಕ್ಟಿಂಗ್ ಹೆಂಗಿತ್ತಪ್ಪಾಜಿ? ಸೂಪರ್ ಎಸ್ ಮಾತ್ರ ಸೂಪರ್ ಮಾಡವ್ರೆ. ಸೂಪರ್ ಆಗಿದೆ ಗೈಸ್. ನಾನು ಹೇಳೋದೊಂದೇ, ನಿಮ್ಮ ಅಪ್ಪ ಅಮ್ಮನ್ನ ಮಕ್ಳನ್ನ ಕರ್ಕೊಂಡ್ ಬನ್ನಿ. ಒಬ್ಬ ಅಪ್ಪ ಮಗನ ಎಷ್ಟು ಇಷ್ಟ ಪಡ್ತಾನೆ ಅಂತ ಸ್ಕ್ರೀನ್ ಅಲ್ಲಿ ತೋರಿಸಿದ್ದಾರೆ. ಒಬ್ಬ ಮಗ ಅಪ್ಪನ ಎಷ್ಟು ಇಷ್ಟ ಪಡ್ತಾನೆ, ಎಷ್ಟು ದ್ವೇಷಿಸ್ತಾನೆ, ಏನಕ್ಕೆ ದ್ವೇಷಿಸ್ತಾನೆ ಅಂತ ಅದ್ ನಾನು ಹೇಳಲ್ಲ, ನೀವೇ ಬಂದ್ ನೋಡಿ. ಅಷ್ಟು ಕಷ್ಟಪಟ್ಟು ತೆಗ್ದಿರೋ ಸಿನಿಮಾಗೆ ಡೈಲಾಕಾ, ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನ ಆಯ್ದ ಮಾಡ್ಕೊಂಡ್ರೆ ಹೆಂಗೆ ಕಂದ. ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ. ಎಲ್ರು ಆಕ್ಟಿಂಗು ಸೂಪರ್ ಆಗಿದೆ. ನಮ್ಮ ತಮಿಳ್ನಾಡಿಂದ ಬಂದಿರೋ ನಯನತಾರ ಮೇಡಮ್, ನಮ್ ಕನ್ನಡದ ಅಪ್ಪಟ ಬೆಡಗಿ, ಅವಳೇ ನನ್ನ ಬೆಡಗಿ ರುಕ್ಮಿಣಿ ಮೇಡಮ್. ನಿಮ್ಮ ಆಕ್ಟಿಂಗ್ ಅಂತೂ ಬೊಂಬಾಟಾಗಿದೆ, ನಿಮ್ ವಾಯ್ಸ್ ಅಂತೂ ಸೂಪರ್ ಆಗಿದೆ. ನಮ್ ಬಾಸ್ ಬಗ್ಗೆ ನಾನು ಹೇಳೋದೇ ಬೇಡ. ಬಂದು ಸಿನಿಮಾನ ನೋಡಿ ಅನ್ನೋದಕ್ಕಿಂತ ಫ್ಯಾಮಿಲಿ ಜೊತೆ ಬನ್ನಿ. ಇನ್ನೊಂದು ಡೈಲಾಗ್ ಕೇಳ್ಬೇಕಣ್ಣ. ಹಲೋ ಅಮ್ಮ, ನನಗೆ ಅಪ್ಪ ನಿಜ ಜೀವನದಲ್ಲಿ ಇಲ್ಲ, ಬಟ್ ಇಲ್ಲಿ ಯಾರೋ ಒಬ್ರು ಸಿಕ್ಕಿದ್ದಾರೆ, ನನ್ನ ತಂದೆ ಸಮಾನ ಇದ್ದಾರೆ. ಇವ್ರ ಜೊತೆ ಬಂದು ನಾನು ಸಿನಿಮಾ ನೋಡಿಲ್ಲ, ಕೊನೆಯಲ್ಲಿ ಸಿಕ್ಕಿದ್ದಾರೆ. ಸಿನಿಮಾ ನೋಡಿದೀನಿ, ಕೇಳಿದೀನಿ. ಹೆಂಗಿದೆ ಸಿನಿಮಾ? ಸೂಪರ್ ಆಗೈತೆ. ನಾನು ಒಂದೇ ಹೇಳೋದು, ಇದನ್ನ ಹಾಕ್ಲೇಬೇಕು. ನೀವು ಫ್ಯಾಮಿಲಿ ಜೊತೆ ಬನ್ನಿ, ಅಪ್ಪ ಅಮ್ಮನ ಜೊತೆ ಬನ್ನಿ. ಒಂದೊಳ್ಳೆ ಸಿನಿಮಾ ಕೊಟ್ಟಿರೋದಕ್ಕಿಂತ ಒಳ್ಳೆ ಕತೆ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಏನ್ ಗೊತ್ತಾ ಇಷ್ಟ ಆಗಿದ್ದು, ಒಂದು 20-25 ನಿಮಿಷ ಯಾವ ಲೆವೆಲಿಗೆ ಮಕ್ಕರಾಗಿದೆ ಅಂದ್ರೆ, ನಾನು ಅಲ್ಲಿ ನೀರ್ ಕುಡಿತಾ ಇದ್ದೀನಿ, ಅವ್ರು ಆಕ್ಟ್ ಮಾಡ್ತಾ ಇದಾರೆ, ಅವ್ರ ಆಕ್ಟಿಂಗ್ ಕಳ್ದೋಗ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ ಗೈಸ್. ನಾನು ನಾಳೆ ಇನ್ನೊಂದ್ಸತಿ ನೋಡ್ತೀನಿ ಸಿನಿಮಾನ. ಇನ್ನೂ ನನಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ. ನಾಳೆ ಇನ್ನೊಂದ್ಸತಿ ನೋಡ್ತೀನಿ. ಚೆನ್ನಾಗಿದೆ. ಜೀವನದ ಬಗ್ಗೆ ಒಂದು ಸ್ಟ್ಯಾಂಡಲ್ ಕುಂತು ಯೋಚನೆ ಮಾಡಿದ್ರೆ, ಇವತ್ತು ಸ್ಯಾಂಡಲ್ವುಡ್, ಕಾಲಿವುಡ್, ಟಾಲಿವುಡ್, ಬಾಲಿವುಡ್, ಹಾಲಿವುಡ್ ರೇಂಜ್ಗೆ ಅವ್ವ ಮಾಡೋರೆ. ಒಂದು ಟೈಮಲ್ಲಿ ರಾಕಿಂಗ್ ಸ್ಟಾರ್ 0, ಇವತ್ತು ನ್ಯಾಷನಲ್ ಕ್ರಶ್ ಹೀರೋ. ಇಂಥವ್ರ ಬಗ್ಗೆ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ವಿಡಿಯೋ ಮಾಡಿ ಟ್ರೋಲ್ ಮಾಡೋದಕ್ಕಿಂತ ಇವರನ್ನೇ ಜೀವನದಲ್ಲಿ ಇನ್ಸ್ಪಿರೇಷನ್ ತಗೊಂಡ್ರೆ ರೋಲ್ ಮಾಡಲಾಗ್ಬೋದು. ಟುಡೇ ರಾಕಿಂಗು, ವರ್ಲ್ಡ್ ವೈಡ್ ಟ್ಯಾಕ್ಸಿಂಗು, ಶೇಕಿಂಗು, ರಾಕಿ ಬೈ ದ ಬ್ರೇಕಿಂಗು. ಜೈ ರಾಕಿ ಬೈ. ಸಿನಿಮಾ ಸೂಪರ್. ಸರ್ ಮೂವಿ ಬಗ್ಗೆ ಹೇಳೋದಾದ್ರೆ ಸರ್ ಏನಿಲ್ಲ ಅಂತ ಕೇಳ್ಬೇಕು. ಬರೀ ರಾಕಿ ಬೈ ಹೊಡೆದ್ರೆ ಆ ಫೈಟಿಗೆ ದುಡ್ಡು ಕೊಡ್ಬೇಕು. ಆ ಕುಡಿಯೋ ಸಿಗರ್ ಸ್ಟೈಲು, ಆ ಗನ್ನಲ್ಲಿ ಟಗರ ಶೂಟಿಂಗ್ ಇನ್ನೇ ಸರ್ ಬೇಕು. ಇವತ್ತು ನಮ್ಮ ರಾಕಿ ಬೈ ಬಾಡಿ ಕಟ್ಔಟ್ ನೋಡ್ತಾ ಇದ್ರೆ ಯಾವ ಬಾಲಿವುಡ್ ಹೀರೋಗೂ ಕಡಿಮೆ ಇಲ್ಲ. ಆ ಲೆವೆಲ್ಗಿದೆ ನಮ್ಮ ಕನ್ನಡ ಸ್ಟಾರು. ಜಮಾನ್ದಲ್ಲಿ ಪಕ್ಕದ ರಾಜ್ಯಗಳಲ್ಲಿ ನಮ್ಮ ಸಿನಿಮಾಗೆ ಕನ್ನಡ ಸಿನಿಮಾ ನೋಡ್ತಿಲ್ಲ, ಥಿಯೇಟರ್ ಕೊಡ್ತಿಲ್ಲ ಅಂತಿದ್ರು. ಇವತ್ತು ಇಡೀ ವಿಶ್ವದಲ್ಲಿ ರಿಲೀಸ್ ಆಗ್ತದೆ. ಖುಷಿ ಪಡ್ಬೇಕು. ಮೀಸೆ ತಿರ್ಸುವಂತ ಸಮಯ. ಓಕೆನಾ? ಇನ್ನೇ ಸರ್ ಬೇಕು ಕನ್ನಡ. ಇವತ್ತು ನಮ್ಮ ಸಿನಿಮಾದಲ್ಲಿ ಕೂಡ ರಾಕಿ ಬೈ ಹೇಳಿದ್ರೆ, ಮೈ ಮದರ್ ಟಂಗ್ ಈಸ್ ವೈಲೆನ್ಸ್ ಬಿಕಾಸ್ ಲ್ಯಾಂಗ್ವೇಜ್ ಇಸ್ ಯೂನಿವರ್ಸಲ್ ಅಂತಿದ್ರೆ, ಬಾ ಇನ್ನೇನ್ ಸರ್ ಹೇಳ್ಬೇಕು. ಸೂಪರ್ ಆಗಿ